ನಾವು ಚೆನ್ನಾಗಿದ್ರೆ ನಮ್ಮ ಜೊತೆ ನೂರಾರು ಜನ ಇರ್ತಾರೆ. ಆದ್ರೆ ಕಷ್ಟ ಅಂತ ಬಂದಾಗ ಇರೋದೇ ಒಬ್ರೋ ಇಲ್ಲ ಇಬ್ರೋ. ಹಾಗೆ ನಮ್ಮ ಭಾರತಕ್ಕೆ ಒಂದು ಕಷ್ಟ ಅಂತ ಬಂದಾಗ ನಮ್ಮ ಜೊತೆ ಇದ್ದಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. 1991 ನಮ್ಮ ಭಾರತಕ್ಕೆ ಆರ್ಥಿಕವಾಗಿ ತುಂಬಾ ಕಷ್ಟಕರವಾದ ವರ್ಷ ಅಂತ ಹೇಳ್ಬೋದು. ಯಾಕಂದ್ರೆ ಕೇವಲ 2 ವಾರಕ್ಕೆ ಆಗುವಷ್ಟು ಮಾತ್ರ ನಮ್ಮ ಹತ್ರ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್, ಅಂದ್ರೆ ಯಾವುದೇ ರೀತಿಯ ವಸ್ತುನ ಇಂಪೋರ್ಟ್ ಮಾಡ್ಕೋಬೇಕು ಅಂದ್ರೆ ಕೇವಲ ನಮ್ಮ ಹತ್ರ ಇದ್ದಿದ್ದು 2 ವಾರಕ್ಕೆ ಆಗುವಷ್ಟು. ಈ 2 ವಾರಕ್ಕೆ ಆಗಷ್ಟು ಇದ್ದಿದ್ರಿಂದ ಬ್ಯಾಂಕ್ ಕರಪ್ಸಿ ಆಗುವಂತ ಸಿಚುವೇಶನ್, ನಮಗೆ ಸಾಲ ಕೊಟ್ಟಂತ IMF ಅವರು ನಮ್ಮ ಹತ್ರ ಇರೋ ಚಿನ್ನನೆಲ್ಲ ಅಡ ಇಡಿ ಅಂತ ಕೇಳಿದಿರ್ಬೋದು. ಈ ತರ ಭಾರತ ಬಂದು ತುಂಬಾ ಕಷ್ಟಕರವಾದ ಸಿಚುವೇಶನ್ ಇತ್ತು. ಏನಕ್ಕಪ್ಪ ಈ ಸಿಚುವೇಶನ್ಸ್, ಈ ಕಷ್ಟಗಳು ಬಂತು ಅಂದ್ರೆ ಫಸ್ಟ್ ಒನ್ನು ಗಲ್ಫ್ ವಾರ್ ಆಯ್ತು. ಸೊ ಇದಾಗಿದ್ರಿಂದ ನಮಗೆ ಯಾವ್ದ್ಯಾವ್ದು ಪೆಟ್ರೋಲ್ಸ್ ಬರ್ತಾ ಇತ್ತು, ಆಯಿಲ್ಸ್ ಬರ್ತಾ ಇತ್ತು ಬೇರೆ ದೇಶದಿಂದ, ಅದೆಲ್ಲ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದೆಲ್ಲ ಪ್ರೈಸಸ್ಸು ಜಾಸ್ತಿ ಆಗಿತ್ತು. ನಾವು ಇಂಪೋರ್ಟ್ ಮಾಡಿ ನಮ್ಮ ಹತ್ರ ಇದ್ದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇತ್ತು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಓವರ್ ಡಿಪೆಂಡೆನ್ಸಿ ಇದ್ವಿ. ಸೊ ಅದೇ ದೇಶ ಜೊತೆ ನಾವು ಪೆಟ್ರೋಲ್ ತಗೋಬೇಕು, ಬೇರೆ ದೇಶ ಜೊತೆ ಸಂಬಂಧಗಳಾಗ್ಲಿ ಯಾವುದು ಚೆನ್ನಾಗಿರ್ಲಿಲ್ಲ. ಇನ್ಎಫಿಷಿಯಂಟ್ ಎಕನಾಮಿಕ್ ಪಾಲಿಸೀಸ್, ಕರೆಕ್ಟ್ ಆಗಿರುವಂತ ಎಕನಾಮಿಕ್ ಪಾಲಿಸೀಸ್ ಇರ್ಲಿಲ್ಲ ನಮ್ಮ ದೇಶದಲ್ಲಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಒಂದು BSNL ಪಬ್ಲಿಕ್ ಸೆಕ್ಟರ್, ಅದಕ್ಕೆ ಮಾತ್ರ ಆಪ್ಷನ್ ಇತ್ತು. ನೀವು ಹಿಂದೆಲ್ಲ ನೋಡಿದ್ರೆ ಬರೀ BSNL ಮಾತ್ರನೇ ಇತ್ತು. ಈಗ ಹೋಗ್ತಾ ಪ್ರೈವೇಟ್ ಸೆಕ್ಟರ್ಸ್, ಏರ್ಟೆಲ್ ಆಗ್ಬೋದು, ಐಡಿಯಾ ಇರ್ಬೋದು, ಜಿಯೋ ಇರ್ಬೋದು, ಈ ತರ ಪ್ರೈವೇಟ್ ಸೆಕ್ಟರ್ಸ್ ಬಂದಿದೆ. ಆದ್ರೆ ಅವಾಗ BSNL ಮಾತ್ರ. ಆಮೇಲೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಶ್ಯೂಸ್, ನಾವು ಕೊಡ್ಬೇಕಾಗಿರೋ ಅಮೌಂಟ್ಗಳೆಲ್ಲ ಪೆಂಡಿಂಗ್ ಉಳ್ಕೊಂಡಿತ್ತು. ಅದಲ್ಲದೆ ಎಕ್ಸೆಸ್ ಗೌರ್ಮೆಂಟ್ ಬಾರೋಯಿಂಗ್ಸ್ ಅಂತ ಹೇಳ್ಬೋದು, ತುಂಬಾನೇ ಸಾಲ ಮಾಡ್ಕೊಂಡ್ಬಿಟ್ಟಿದ್ರು ಈ ಸಬ್ಸಿಡೀಸ್ ಕೊಟ್ಟು. ಇದೆಲ್ಲ ಆದ್ಮೇಲೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಅಂದ್ರೆ ಒಂದು ಪ್ರಾಪರ್ ಪೊಲಿಟಿಕಲ್ ಸ್ಟೇಬಿಲಿಟಿನೇ ಇರ್ಲಿಲ್ಲ. PV ನರಸಿಂಹರಾವ್ PM ಆಗಿದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೆ ಡಾಕ್ಟರ್ ಮನಮೋಹನ್ ಸಿಂಗ್ ನ ಆರ್ಥಿಕ ತಜ್ಞ ಆಗಿ, ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರು ಕರ್ಕೋತಾರೆ. ಸೊ ಕರ್ಕೊಂಡು ಏನ್ ಮಾಡ್ತೀವೋ ಗೊತ್ತಿಲ್ಲ, ಇನ್ನು ಬ್ಯಾಲೆನ್ಸ್ ಉಳಿದಿರೋ 3 ವೀಕ್ಸ್ ಅಲ್ಲಿ ನಮ್ಮ ಭಾರತದ ಆರ್ಥಿಕ ಸ್ಥಿತಿ ಚೆನ್ನಾಗಾಗಬೇಕು ಅಂತ ಒಂದು ಡಿಸ್ಕಷನ್ ಮಾಡಿ ಬಿಡ್ತಾರೆ. ಅವಾಗಿಂದ ಹೇಳ್ಬೋದು ಭಾರತದ ಆರ್ಥಿಕ ಸ್ಥಿತಿ ಒಂದು ಬೇರೆ ಲೆವೆಲ್ಗೆ ಹೋಯ್ತು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸೊ 1991 ಒಂದು ಬಜೆಟ್ ನಡೆಯುತ್ತೆ. ಆ ಬಜೆಟ್ ನ ಪ್ರೆಸೆಂಟ್ ಮಾಡಿದವರು ಡಾಕ್ಟರ್ ಮನಮೋಹನ್ ಸಿಂಗ್. ಅವರು ಹೇಗೆ ಅಂದ್ರೆ ಈ IMF ಅಲ್ಲಿ ಸಾಲ ತಗೊಳ್ದೆ ಹೇಗೆ ನಮ್ಮ ಭಾರತದ ಸ್ಥಿತಿನ ಚೇಂಜ್ ಮಾಡಿದ್ರು ಅನ್ನೋದೇ ಒಂದಿಷ್ಟು. ಕೆಲವೊಂದು ವಿಷಯಗಳು ಹೇಳ್ಬೇಕು ಅಂದ್ರೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನ ಕರೆದ್ರು. ಅಂದ್ರೆ ಬೇರೆ ದೇಶದವ್ರು ಬಂದು ನಮ್ಮ ದೇಶದಲ್ಲಿ, ಹಿಂದೆ ಯಾರಾದ್ರೂ ಒಬ್ರು ಕಂಪನಿಯವ್ರು ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಅವರು ಭಾರತದ ಕಂಪನಿ ಜೊತೆಗೆ ಟೈ ಅಪ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಅವ್ರು ಡೈರೆಕ್ಟ್ ಆಗಿ ಬಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಆಗ್ತಿರ್ಲಿಲ್ಲ. ಇದಕ್ಕೆ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಕೆನೆಟಿಕ್ ಹೋಂಡಾ. ಸೊ ಕೆನೆಟಿಕ್ ಬಂದು ಭಾರತದ ಕಂಪನಿ, ಇವ್ರ ಜೊತೆ ಹೋಂಡಾ ಬಂದು ಕೆಲಸ ಮಾಡಿ ಒಂದು ಕೆನೆಟಿಕ್ ಹೋಂಡಾ ಅಂತ ಗಾಡಿ ಬಿಟ್ರು. ಸೊ ಅದಾಗಿದ ತಕ್ಷಣ ನಾವು ನೋಡೋಂಗಿದ್ರೆ ಬಜಾಜ್ ಇರ್ಬೋದು, ಕವಾಸಕಿ ಜೊತೆ ಟೈ ಅಪ್ ಮಾಡಿ ಕವಾಸಕಿ, ಬಜಾಜ್, ಈ 2 ಕಂಪನಿ ಟೈ ಅಪ್ ಆಗಿ ಒಂದು ಗಾಡಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು. ಆಮೇಲೆ TVS ಸುಜುಕಿ, ಸುಜುಕಿ ಅಂತ ಯಾವ್ದಾವ್ದು ಹೇಳ್ತೀವಿ, TVS ನಮ್ಮ ಭಾರತದ ಕಂಪನಿ, ಸುಜುಕಿ ಜೊತೆ ಟೈ ಅಪ್ ಮಾಡ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಪ್ರೊಡ್ಯೂಸ್ ಮಾಡಿ ಬಿಡ್ತಾ ಇದ್ರು. 1980ರಿಂದ 90ರವರೆಗೆ ಇದೇ ರೀತಿ ಕೆಲಸಗಳು ನಡೀತಾ ಇತ್ತು. ಯಾಕಂದ್ರೆ ನಮ್ಮ ದೇಶದವ್ರ ಹತ್ರ ತಲೆ ಇತ್ತು, ತಂತ್ರಜ್ಞಾನ ಇರ್ಲಿಲ್ಲ. ಸೊ ಮತ್ತೆ ಮ್ಯಾನ್ ಪವರ್ ಇತ್ತು, ಆ ಮ್ಯಾನ್ ಪವರ್ಗೆ ಆಪರ್ಚುನಿಟೀಸ್ ಇರಲಿಲ್ಲ. ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರು ಏನ್ ಮಾಡಿದ್ರು, ನೀವು ಡೈರೆಕ್ಟ್ ಆಗಿ ಬಂದು ಯಾವುದೇ ಕಂಪನಿ ಜೊತೆ ಟೈ ಅಪ್ ಇಲ್ಲದೆ, ಯಾವುದೇ ಕಂಪನಿ ಜೊತೆ ಕೊಲಾಬ್ರೇಷನ್ ಇಲ್ಲದೆ ನೀವು ಬಂದು ಸ್ಟಾರ್ಟ್ ಮಾಡ್ಕೋಬಹುದು ಇಂಡಿಯಾದಲ್ಲಿ. ಇಟ್ಸ್ ಓಪನ್ ಫಾರ್ ಎವ್ರಿ ಒನ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿದ್ರು. ಅವ್ರದೇ ಆದ ಸಪ್ರೇಟ್ ಕಂಪನಿಗಳು ಸ್ಟಾರ್ಟ್ ಮಾಡಿಕೊಂಡು ಭಾರತಕ್ಕೆ ಇನ್ವೆಸ್ಟ್ಮೆಂಟ್ ತಂದರು. 51% ಇನ್ವೆಸ್ಟ್ಮೆಂಟ್ಸ್ ಅಂತ ಇರ್ತಾರೆ, ಅದೆಲ್ಲ ತೊಗೊಂಬಂದು ಇಂಡಿಯಾನ ಬೇರೆ ಲೆವೆಲ್ಗೆ ತೊಗೊಂಡೋಗಿ ಟ್ರೈ ಮಾಡಿ. ನೀವು ಕೇಳ್ಬೋದು, ಇದರಿಂದ ಎಕ್ಸಿಸ್ಟಿಂಗ್ ಇಂಡಿಯನ್ ಕಂಪನೀಸ್ಗೆ ಪ್ರಾಬ್ಲಮ್ ಆಯ್ತಾ ಅಂತ. ಆದರೆ ಆಸ್ ಪರ್ ರಿಸರ್ಚ್ ಇರ್ಬೋದು, ನಾವೇ ಕಣ್ಣಿಂದ ನೋಡಿರೋ ಎಕ್ಸಾಂಪಲ್ಸ್ ನೋಡಿರ್ಬೋದು, ಭಾರತದ ಕಂಪನಿಗೆ ಪ್ರಾಬ್ಲಮ್ಗಳಾಗಲಿಲ್ಲ. ಯಾಕಂದರೆ ಅವ್ರು ಆಲ್ರೆಡಿ 10 ವರ್ಷ ಅವ್ರು ನೋಡಿದ ತಂತ್ರಜ್ಞಾನ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ತುಂಬ ಬೈಕ್ಸ್ಗಳು ನಮ್ಮ ಲೋಕಲ್ ಮ್ಯಾನುಫ್ಯಾಕ್ಚರಿಂದ ಬಂತು. ಯಾವುದು ಅಂದರೆ ಬಜಾಜ್ ಪಲ್ಸರ್ ಇರ್ಬೋದು, ಪ್ಯಾಷನ್ ಇರ್ಬೋದು. ಸೊ ಆಮೇಲೆ ಹೀರೋ ಹೋಂಡಾ CD100 ಆಲ್ರೆಡಿ ಇತ್ತು, ಬಟ್ ಅದೇ ಕಂಟಿನ್ಯೂಷನ್ ವರ್ಷನ್ CD ಡಿಲಕ್ಸು ಅದು ಇದು ಅಂತ ತುಂಬ ಗಾಡಿಗಳು ಬಂತು. ಅದು ಬಿಟ್ಟರೆ ಈಗ KTMಗಳು,
ಸೊ ಹೇಗೆ ಅಂದ್ರೆ ಆ ಟೈಮ್ಗೆ ಅದು ಕಷ್ಟ ಅಂತ ಅನ್ಸಿರ್ಬೋದು, ಆದ್ರೆ ನಮ್ಮ ಭಾರತದ ದೇಶ ಜನರಿಗೆ ಇದ್ದಿದ್ದ ತಲೆ ಮತ್ತೆ ಅವರು ಕಲ್ತ್ಕೊಂಡಿದ್ದ ಆ ತಂತ್ರಜ್ಞಾನ ಎಲ್ಲಾನು ಮಿಕ್ಸ್ ಅಪ್ ಮಾಡಿ ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ ಇವತ್ತು ಯಾರ್ಯಾರು ಸೂಪರ್ ಬೈಕ್ಸ್, ಲಕ್ಸುರಿ ಕಾರ್ಸ್ ಎಲ್ಲ ಯೂಸ್ ಮಾಡ್ತಾ ಇದೀವಿ. ಒಂದ್ ನಿಮಿಷ ಯೋಚನೆ ಮಾಡ್ಬೇಕಾಗತ್ತೆ. ನಾವು ಇವತ್ತು ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆ ನಿರ್ಧಾರ ತಗೊಂಡಿರ್ಲಿಲ್ಲ ಅಂದಿದ್ರೆ ಇವತ್ತು ನಾವು ಅದೇ ಹಳೆ ಕಾರ್ ಅಂತ ತಗೊಂಡ್ರೆ ಪದ್ಮಿನಿ ಆಗ್ಲಿ, ಅಂಬಾಸಿಡರ್ ಆಗ್ಲಿ, ಆಮೇಲೆ ಮಾರುತಿ 800 ಆಗ್ಲಿ, ಮಾರುತಿ 800 SS80 ಬಿಟ್ಟಿದ್ ಕೂಡ ಜಾಪನೀಸ್ ಕೊಲಾಬರೇಷನ್ ಇಲ್ಲ. ಹಾಗೆ ನಾವು ಇದೇ ತರ ಗಾಡಿಗಳಲ್ಲಿ ಓಡಾಡ್ಕೊಂಡಿರ್ಬೇಕಾಗಿತ್ತು. ಬಟ್ ನಮ್ ಓನ್ ಮ್ಯಾನುಫ್ಯಾಕ್ಚರ್ ಬರೋದಕ್ಕೆ ತುಂಬಾನೇ ವರ್ಷಗಳಾಗ್ತಿತ್ತು. ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ ಜೊತೆ ಇಲ್ಲದೆ ಇರ್ಬೋದು, ಬಟ್ ಅವರು ನೀಡಿದ ಕೊಡುಗೆ, ಎಸ್ಪೆಷಲಿ ಅವರು ನೀಡಿದ ಕೊಡುಗೆಯಿಂದ ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಆಗಿದ್ದ ಟ್ರಾನ್ಸ್ಫಾರ್ಮೇಶನ್ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಒಂದು 2 ನಿಮಿಷ ಶ್ರದ್ಧಾಂಜಲಿಯನ್ನು ಸೂಚಿಸೋಣ.